ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಆತ್ಮೀಯರಿಂದ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸೋಣ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಖ್ಯಾತ ಚಲನಚಿತ್ರ ನಟ ಸನ್ಮಾನ್ಯ ಶ್ರೀಯುತ ಅಂಬರೀಶ್ ಅವರು ಭವ್ಯ ಸುಂದರ ವೇದಿಕೆಯಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ನಿರ್ದೇಶಕರ ಜೊತೆಯಲ್ಲಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ದಾನಶೂರ ಕರ್ಣ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಹೃದಯಪೂರ್ವಕ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಶುಭ ಸಂದರ್ಭ, ಶುಭ ಸಂಕೇತ, ದಿವ್ಯ ಮೂರ್ತಿಯ ಸನ್ನಿಧಿಯಲ್ಲಿ ಮಹಾನ್ ನಟನಾದಂತ ಸನ್ಮಾನ್ಯ ಶ್ರೀಯುತ ಅಂಬರೀಶ್ ಅವರು ಆಗಮಿಸ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ಖ್ಯಾತ ನಿರ್ಮಾಪಕರು, ನಿರ್ದೇಶಕರು, ಚಲನಚಿತ್ರ ನಟರಾದಂತ ವೆಂಕಟೇಶ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಮಹಾನ್ ಚಲನಚಿತ್ರ ನಟ, ಆತ್ಮೀಯ ಕಲಾರಸಿಕರೇ, ಕನ್ನಡ ನಾಡಿನ ಹೆಮ್ಮೆಯ ಕುವರ, ಮಂಡ್ಯದ ಗಂಡು, ಬೀಡು ಗಂಡು ಮೆಟ್ಟಿದ್ದ ನಾಡು, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡರಸನಕೆರೆಯ ಹುಚ್ಚೇಗೌಡ ಪದ್ಮಮ್ಮನವರ ಸುಪುತ್ರನಾಗಿ 1952 ಮೇ 29ರಂದು ಅಂಬರೀಶ್ ಅಮರನಾಥನಾಗಿ ಜನಿಸಿದರು. ಇವರ ತಾತ ಖ್ಯಾತ ಸಂಗೀತ ವಿದ್ವಾಂಸರಾದ ಪಿಟೀಲು ಚೌಡಯ್ಯನವರು. ಬಾಲ್ಯದಲ್ಲಿ ಚೌಡಯ್ಯನವರ ಆಶ್ರಯದಲ್ಲಿ ಹೆಚ್ಚಾಗಿ ಬೆಳೆದವರು ಅಂಬರೀಶ್. ಕನ್ನಡ ಚಿತ್ರರಂಗದ ಸುವರ್ಣ ಯುಗವಾದ 70ರ ದಶಕದಲ್ಲಿ ಕನ್ನಡ ಚಲನಚಿತ್ರರಂಗ ಕಂಡ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರ ನಾಗರ ಹಾವು ಚಿತ್ರದ ಜಲೀಲನಾಗಿ ಅಂಬರೀಶ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಆ ಚಿತ್ರದ ಬುಲ್ಬುಲ್ ಮಾತಾಡಕ್ಕಿಲ್ವಾ ಡೈಲಾಗ್ನಿಂದ ನಾಯಕನಾಗಿ ಪಡೆಯಬಹುದಾದ ಜನಪ್ರಿಯತೆಯನ್ನು ಒಬ್ಬ ಖಳನಾಯಕನಾಗಿ ಪಡೆದರು. ಅಲ್ಲಿ ಪ್ರಾರಂಭವಾದ ಅಂಬರೀಶ್ ಅವರ ಚಿತ್ರ ಪಯಣ ನಿಲ್ಲಲೇ ಇಲ್ಲ. 1981ರಲ್ಲಿ ಅಂಥ ಚಿತ್ರದ ಕನ್ವರ್ಲಾಲ್ ಮತ್ತು ಸುಶೀಲ್ ಕುಮಾರ್ ಪಾತ್ರಗಳಲ್ಲಿ ಮಿಂಚಿ ರೆಬಲ್ ಸ್ಟಾರ್ ಆಗಿ ರೂಪುಗೊಂಡರು. ಆ ಚಿತ್ರದ ಕುತ್ತೇ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಎಂಬ ಡೈಲಾಗ್ ಇಂದಿಗೂ ಬಹಳ ಜನಪ್ರಿಯ. ಅಂತ ಮತ್ತು ಚಕ್ರವ್ಯೂಹ ಚಿತ್ರಗಳ ನಂತರ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕ್ರಾಂತಿಕಾರಿ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡ ಇವರು ರಂಗನಾಯಕಿ, ಮಸಣದ ಹೂವು, ಶುಭಮಂಗಳ, ಪಡುವಾರಹಳ್ಳಿ ಪಾಂಡವರು, 7 ಸುತ್ತಿನ ಕೋಟೆ, ಟೋನಿ, ನ್ಯೂ ಡೆಲ್ಲಿ, ಹೃದಯ ಹಾಡಿತು, ಮಣ್ಣಿನ ದೋಣಿ, ಒಲವಿನ ಉಡುಗೊರೆ ಮುಂತಾದ ಚಿತ್ರಗಳಲ್ಲಿ ತನ್ನೊಳಗಿನ ಕಲಾವಿದನನ್ನ ಹೊರಗೆ ತಂದರು. ಹಲವು ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಇವರ ಕೀರ್ತಿ ಗರಿಮೆಯಲ್ಲಿವೆ. ಅಭಿಮಾನಿಗಳಿಂದ ಮಂಡ್ಯದ ಗಂಡು, ಮೈಸೂರು ಜಾಣ, ಬಂಗಾರದ ಭೂಷಣ, ರಜತ ಕಂಠೀರವ, ಕಲಿಯುಗದ ಕರ್ಣ ಮುಂತಾದ ಹಲವಾರು ಬಿರುದುಗಳಿಂದ ಕರೆಸಿಕೊಂಡಿದ್ದಾರೆ. ಓದಿದ್ದು ಕಡಿಮೆ, ಬದುಕು ಕಲಿಸಿದ್ದು ಅಪಾರ. ಮೇಲ್ನೋಟಕ್ಕೆ ಗಟ್ಟಿಯಾಗಿ ಮಾತನಾಡುತ್ತಿದ್ದರೂ ಮನಸ್ಸು ಹಾಲಿನಷ್ಟೇ ಸ್ವಚ್ಛ, ಹೃದಯ ಬೆಣ್ಣಿಯಷ್ಟೇ ಮೃದು. ಸಹಾಯ ಹಸ್ತ ಚಾಚಿ ಬಂದವರಿಗೆ ಬರಿಗೈಯಲ್ಲಿ ಕಳಿಸಿದವರೇ ಅಲ್ಲ ಅಂಬರೀಶ್. ಅಂತಹ ಔದಾರ್ಯತೆ ಇವರದು. ಹಾಗಾಗಿಯೇ ಅಂಬಿ ಮಾನವೀಯ ಗುಣಗಳ ಸಾಕಾರ ಮೂರ್ತಿಯೆಂದೇ ಜನಜನಿತ. ಅಂಬರೀಶ್ ಅವರ ಆಸಕ್ತಿಯು ಅಷ್ಟೇ ವಿಸ್ತಾರವಾದದ್ದು. ಸಿನಿಮಾ, ರಾಜಕೀಯ, ಕ್ರೀಡೆ, ಸಾಹಿತ್ಯ ಹೀಗೆ ಎಲ್ಲವನ್ನೂ ಕುರಿತು ಮಾತನಾಡಬಲ್ಲರು. ಮಂಡ್ಯದ ರೈತನು, ಇಂಡಿಯಾದ ರಾಜಧಾನಿಯ ರಾಜಕಾರಣಿಯು, ಬಾಲಿವುಡ್ನ ಶತ್ರುಘ್ನ ಸಿನ್ಹಾ, ಸೂಪರ್ ಸ್ಟಾರ್ ರಜನಿಕಾಂತ್ ಅಂಬಿಗೆ ಗೆಳೆಯರು. ನೇಪಾಳದ ದೊರೆಯಾಗಲಿ, ಕಾಶ್ಮೀರದ ಮುಖ್ಯಮಂತ್ರಿಯಾಗಲಿ ಅಂಬಿಗೊಂದು ಲೆಕ್ಕವೇ ಇಲ್ಲ. ಸ್ನೇಹಕ್ಕಿಂತ ಯಾವುದೂ ದೊಡ್ಡದಲ್ಲ ಎಂದು ನಂಬಿರುವವರು ಅಂಬರೀಶ್. ಅಂಬರೀಶ್ ಇದ್ದರೆ ಅಲ್ಲಿ ಜನಸಾಗರ, ಅವರು ಮಾತನಾಡಿದರೆ ಅಲ್ಲಿ ನಗುವಿನ ಮಹಾಸಾಗರ, ಅಬ್ಬರಿಸಿದರೆ ಅಲ್ಲೊಂದು ಪುಟ್ಟ ಸಂಚಲನ. ಆದರೆ ಸಿಟ್ಟಿಗೆ ಬಲಿಯಾದವರು ಅಂಬರೀಶ್ ಗೆಳೆಯರಾಗುತ್ತಾರೆ ಅನ್ನುವುದೊಂದು ವಿಶೇಷ. ಕಾಮನ ಬಿಲ್ಲಿಗೆ ಬರೀ 7 ಬಣ್ಣವಾದರೆ ಅಂಬಿಯಣ್ಣನ ಬಹುರೂಪಿ ವ್ಯಕ್ತಿತ್ವಕ್ಕೆ 108 ಬಣ್ಣ. ಇದೆಲ್ಲ ಪೀಠಿಕೆ ಅಂಬರೀಶ್ ಅಣ್ಣನವರ ಜೀವನದ ಒಂದು ಕಿರುನೋಟವಷ್ಟೇ. ಅಭಿಮಾನಿಗಳ ಹೃದಯ ಶ್ರೀಮಂತ ಅಣ್ಣನಿಗೆ ಈ ಧ್ವನಿ ಸುರುಳಿ ನಮ್ಮ ಅಭಿಮಾನದ ಗೌರವಾರ್ಪಣೆ. ಕೇಳಿ, ಆನಂದಿಸಿ.
ಹುಲ್ಲು ಹಾಗೂ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳೊಂದಾಗು ಮಂಕುತಿಮ್ಮ ಡಿವಿಜಿಯವರ ಈ ಕವನ ಕನ್ನಡ ನಾಡಿನ ಹೆಮ್ಮೆಯ ಕುವರ, ಕನ್ನಡಾಂಬೆಯ ಸುಪುತ್ರ, ಕಲಾ ಕಣ್ಮಣಿ, ಚಿತ್ರರಂಗ ಸಾಮಾಜಿಕ ಜೀವನದಲ್ಲಿ ಶ್ರದ್ಧೆ, ಅಭಿನಯ ಮತ್ತು ಸೇವೆಯ ಶ್ರಮ, ನಟನೆಯ ಸಿದ್ಧಿ, ಕನ್ನಡ ಕಲಾರಸಿಕರ ಮನಸೂರೆಗೈದ ಪರಿಪೂರ್ಣ ವ್ಯಕ್ತಿತ್ವದ ಸಂಗಮ, ಉದಾರ ಮನಸ್ಸಿನ ಚಿರ ಉದಯೋನ್ಮುಖ ಪ್ರತಿಭೆಯನ್ನು ಪಡೆದ ಕನ್ನಡ ನಾಡು ಧನ್ಯ. ಮಂಡ್ಯದ ಗಂಡಾಗಿ ಈ ನಾಡು ಗಂಡು ಗಲಿಗೆಯಾಗಿ ದಾನಶೂರನೆಂದೆನಿಸಿ ರೆಬಲ್ ಸ್ಟಾರ್ ನಂತರ ನೋಬಲ್ ಸ್ಟಾರ್ ಆಗಿ ಮೆರೆದ ಕಲಾ ಚತುರ ನೀನಾಗಿ ಮೆರೆದ ಇಲ್ಲಿ ಈ ಭವ್ಯ ನಾಡಲ್ಲಿ ರಂಗನಾಯಕಿ, ಅಂತ, ಚಕ್ರವ್ಯೂಹ, ನ್ಯೂ ಡೆಲ್ಲಿ, ಮಣ್ಣಿನ ದೋಣಿ ಚಿತ್ರಗಳ ನಟನೆ ಅತ್ಯಮೋಘ. ನಾಡು ನುಡಿ ಸಿರಿಯ ಏಳಿಗೆಗಾಗಿ ಮುಡಿಪಾಗಿಟ್ಟ ಬದುಕು, ದೃಢ ನಿಲುವು, ಸದೃಢ ಮನಸ್ಸು, ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲೇ ಹೆಸರು ಮಾಡಿದ ರಾಜಕೀಯ ಧುರೀಣ, ಸಕಲ ಸದ್ಗುಣ ಸಂಪನ್ನನಾಗಿ ಗೌರವಾನ್ವಿತ ಹುದ್ದೆಗಳನ್ನು ಅಲಂಕರಿಸಿ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಮಾಜಿ ಸಚಿವರಾಗಿ ಲೋಕಸಭಾ ಸದಸ್ಯರಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀಯುತ ಅಂಬರೀಶ್ ರವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಸಮಾರಂಭಕ್ಕೆ ಈ ಒಂದು ಶುಭ ಸಂದರ್ಭದಲ್ಲಿ 60ನೇ ವರ್ಷದ ಹುಟ್ಟುಹಬ್ಬವನ್ನ ನಮ್ಮ ನೆಚ್ಚಿನ ನಿರ್ದೇಶಕರಾದ ಶ್ರೀಯುತ ರಮೇಶ್ ರಾಜುರವರ ಅದ್ದೂರಿ ನೇತೃತ್ವದಲ್ಲಿ ಈ ಒಂದು ಶುಭ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ನಿಜಕ್ಕೂ ನಾವೆಲ್ಲರೂ ಧನ್ಯ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ನಿರ್ದೇಶಕರು ಶ್ರೀಯುತ ರಾಕ್ಲೈನ್ ವೆಂಕಟೇಶ್ ಅವರು ಹಾಗೂ ನಟರು ಆದಂತಹ ಶ್ರೀಯುತ ದೊಡ್ಡನವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಸಮಾರಂಭಕ್ಕೆ ಬೆರಗನ್ನು ಕೊಟ್ಟಿರುತ್ತಾರೆ. ಶತಮಾನಂಭವತಿ ಶತಾಯುಷುವು, ಶತಮಾನಂಭವತಿ ಶತಾಯುಷುವು. ಭಗವಂತನು ಇನ್ನು 100 ವರ್ಷಗಳ ಕಾಲ ಹೆಚ್ಚಿನ ಆರೋಗ್ಯ, ಶಕ್ತಿ, ಚೈತನ್ಯಗಳನ್ನು ನೀಡಿ ಚಲನಚಿತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸುವ ಭಾಗ್ಯ ಕರುಣಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಒಂದು ಪ್ರೀತಿಯ 60ನೇ ವರ್ಷದ ಹುಟ್ಟುಹಬ್ಬದ ಒಂದು ಸಂಭ್ರಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕ ಅಂತ ಶ್ರೀಯುತ ರಮೇಶ್ ರಾಜುರವರು, ಮಾನ್ಯ ಕಲಾ ಕಣ್ಮಣಿ ಆದಂತ ಸನ್ಮಾನ್ಯ ಶ್ರೀಯುತ ಅಂಬರೀಶ್ ರವರಿಗೆ ನೆರವೇರಿಸಿ ಇರುವುದು ನಮ್ಮೆಲ್ಲರ ಒಂದು ಸಂತೋಷದ ಭಾಗ್ಯ. ಈ ಒಂದು ಸಮಾರಂಭವನ್ನ ಕಣ್ತುಂಬ ನೋಡುವಂತ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಸಮಾರಂಭಕ್ಕೆ ಖ್ಯಾತ ನಿರ್ಮಾಪಕರು ಆದಂತ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ ಅವರು ಸಹ ಆಗಮಿಸಿದ್ದಾರೆ. ಹಾಗೆ ಶ್ರೀಯುತ ದೊಡ್ಡಣ್ಣನವರು ಸಹ ಆಗಮಿಸಿದ್ದಾರೆ. ಶತಮಾನಂಭವತಿ ಶತಾಯುಷುವು. ಭಗವಂತನು ಇನ್ನೂ 100 ವರ್ಷಗಳ ಕಾಲ ಹೆಚ್ಚಿನ ಆರೋಗ್ಯ, ಶಕ್ತಿ, ಚೈತನ್ಯಗಳನ್ನು ನೀಡಿ ಚಲನಚಿತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉತ್ತಮ ಸೇವೆಯನ್ನು ಸಲ್ಲಿಸುವ ಭಾಗ್ಯವನ್ನ ಕರುಣಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನಮ್ಮೆಲ್ಲರನ್ನ ರಂಜಿಸುವಂತಹ ಶ್ರೀಯುತ ದೊಡ್ಡಣ್ಣನವರಿಗೂ ಸಹ ಪ್ರೀತಿಯ ಸನ್ಮಾನ ಎಲ್ಲ ಚಪ್ಪಾಳೆ ಮುಖಾಂತರ ಅಭಿನಯಿಸಬೇಕು. ಶ್ರೀಯುತ ದೊಡ್ಡಣ್ಣನವರು ಎಲ್ಲರನ್ನ ರಂಜಿಸಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ವ್ಯಕ್ತಿ.
ನಿರ್ಮಾಪಕರು, ನಿರ್ದೇಶಕರು, ಚಲನಚಿತ್ರ ನಟರಾದಂತ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಶ್ರೀಯುತ ರಮೇಶ್ ರಾಜುರವರಿಂದ ಹೃದಯಪೂರ್ವಕ ಪ್ರೀತಿಯ ಸನ್ಮಾನ. ಎಂತ ಮಹಾನ್ ಭಾಗ್ಯ ಇವತ್ತು. ಖ್ಯಾತ ದಿಗ್ಗಜರು ಈ ವೇದಿಕೆಯ ಮೇಲೆ ಬಂದು ಇಡೀ ಜೆಪಿ ನಗರ ಮತ್ತು ಸಾರಕ್ಕಿಯ ಸಮಸ್ತ ಭಕ್ತಾದಿಗಳ ಮುಖಾಂತರ 60ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನೆರವೇರಿಸ್ತಾ ಇದ್ದೀವಿ. ಜೆಪಿ ನಗರದಲ್ಲಿ ಆಕ್ಸ್ಫರ್ಡ್ ಅಂದ್ರೆ ಬರೀ ರಮೇಶ್ ರಾಜುನೂ ಅಲ್ಲ, ಅವ್ರ ತಂದೆಯವರ ಶ್ರಮ ಕೂಡ ಇದೆ. ಅವ್ರ ತಂದೆಯವರ ಒಂದು ಏನು ಆಸೆಗೆ ಇವತ್ತು ಮಗ ಸ್ಪಂದಿಸಿ ಅವರ ತಂದು ಮಾಡಿಕೊಟ್ಟ ಒಳ್ಳೆ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋ ಆಶೀರ್ವಾದ ಆ ಗಣೇಶ ಅವ್ರಿಗೆ ಯಾವತ್ತೂ ಮಾಡಲಿ ಅಂತ ನಾನು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಜೆಪಿ ನಗರದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಬಹಳ ಸಂತೋಷ. ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು, ನನಗಾಗಲೇ ಹುಟ್ಟುಹಬ್ಬ ಆಗಿ 3 ತಿಂಗಳಾಗಿದೆ. ಅದನ್ನ ಅಂಬಿ ಸಂಭ್ರಮ ಅಂತ ಇಡೀ ರಾಜ್ಯದ ಜನತೆ, ಚಿತ್ರರಂಗದ ಎಲ್ಲರೂ, ಜೊತೆಗೆ ಭಾರತೀಯ ಚಿತ್ರರಂಗದ ಖ್ಯಾತ ನಟರುಗಳು, ನಟಿಯರು, ಹೊರ ರಾಷ್ಟ್ರದಲ್ಲಿ ನಾನು ಸಂಪಾದನೆ ಮಾಡಿರೋ ಸ್ನೇಹ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನನ್ನ ಹುಟ್ಟದ ಹಬ್ಬಕ್ಕೆ ಒಂದು ಅರ್ಥ ಆಗಿದೆ. ಯಾಕೆಂದರೆ ನಾನು 20 ವರ್ಷದಿಂದ ಜೆಪಿ ನಗರದಲ್ಲಿ ಇರೋದ್ರಿಂದ ನನ್ನ 60ನೇ ವರ್ಷದ ಹುಟ್ಟುಹಬ್ಬ ನಿಮ್ಗಳ ಮಧ್ಯೆಯಲ್ಲಿ ಆಚರಿಸಣೆ ಮಾಡ್ತಾ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ರಮೇಶ್ ರಾಜು ಅವರಿಗೆ ಬಹಳ ಧನ್ಯವಾದಗಳು. ನನಗೂ ಅವ್ರಿಗೂ ಏನೋ ಜನ್ಮದಲ್ಲಿ ಏನೋ ನಮಗೆ ಜನ್ಮದ್ದು ಜ್ಞಾಪಕ ಇರೋದಿಲ್ಲ. ಹಿಂದಿಂದ ಏನೋ ನಂಟಸ್ಥಾನ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಇಲ್ಲ, ನನ್ನಿಂದ ಅವ್ರಿಗೇನಾದ್ರೂ ಒಳ್ಳೇದಾಗಿರ್ಬೇಕಿಲ್ಲ, ಅವರಿಂದ ನನಗೆ ಒಳ್ಳೇದಾಗಿರ್ಬೇಕು. ಈ ನಮ್ಮ ಸ್ನೇಹ ಹೀಗೆ ಇರಲಿ. ನಿಮ್ಮೆಲ್ರಿಗೂ ಇವತ್ತು ದೊಡ್ಡ ಒಂದು ಸಮಾರಂಭ ಇರಬೇಕಿಲ್ಲಿ. ಇದೆ ಕಾರ್ತಿಕ್ ಅವರ ಒಂದು ಮ್ಯೂಸಿಕ್ ತಂಡದಿಂದ ಒಂದು ನಿಮ್ಮೆಲ್ರಿಗೂ ಬಹಳ ಹಿರಿಯ ಗಾಯಕರು ಕಾರ್ತಿಕ್ ಅವರು ಅಂತ ಅವ್ರನ್ನ ಕರ್ಕೊಂಬಂದು ಇವತ್ತು ನಿಮಗೆ ಸಂಗೀತದ ರಸಮಂಜರಿ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಾರೆ. ನೀವೆಲ್ಲ ಸಂತೋಷವಾಗಿ ದೇವರು ಗಣಪತಿ ಮಹಾಸ್ವಾಮಿ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ನಿಮಗೂ ನಮಗೂ ಕರ್ನಾಟಕಕ್ಕೆ ಎಲ್ಲ ಭಾರತ ದೇಶಕ್ಕೆ ಎಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಮಸ್ಕಾರ. ಆಮೇಲೆ ಹುಡುಗರಿಗೆ ಮಕ್ಕಳಿಗೆ ಸ್ವಲ್ಪ ಜೆಪಿ ನಗರದ ಮಕ್ಕಳು ನೋಡಿ. ಯಾರಿಗೆ ಓಕೆ ರೈಟ್. ಥ್ಯಾಂಕ್ ಯು. ಅತ್ಯಂತ ಅದ್ದೂರಿಯ ಸಂಭ್ರಮ ಸಡಗರ. ಅಂಬಿಯವರಿಗೆ ದೇವರು ಆರೋಗ್ಯ ಸೌಭಾಗ್ಯಗಳನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಒಂದು ಶುಭ ಸಂದರ್ಭದಲ್ಲಿ ಕನ್ನಡದ ಕಲಾ ಕಣ್ಮಣಿ, ಖ್ಯಾತ ಚಲನಚಿತ್ರ ನಟರಾದಂತ ಸನ್ಮಾನ್ಯ ಶ್ರೀಯುತ ಅಂಬರೀಶ್ ರವರು ತಮ್ಮ 60ನೇ ಹುಟ್ಟುಹಬ್ಬವನ್ನ ಈಗಾಗಲೇ ವೇದಿಕೆ ಮೇಲೆ ಆಚರಿಸಿಕೊಂಡಿದ್ದಾರೆ. ಅವರಿಗೆ ಭಗವಂತ ಇನ್ನು 106 ವರ್ಷ ಕಾಲ ಹೆಚ್ಚಿನ ಆಯುರಾರೋಗ್ಯ, ಶಕ್ತಿ, ಚೈತನ್ಯ ನೀಡಿ ಸಮಾಜ ರಂಗಕ್ಕೆ, ಸಾಮಾಜಿಕ ರಂಗಕ್ಕೆ, ಚಲನಚಿತ್ರ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನ ಕರುಣಿಸುವ ಭಾಗ್ಯ ಸಿಗಲೆಂದು ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸೋಣ.
ಹಾಗೆ ಖ್ಯಾತ ನಿರ್ಮಾಪಕರು ಆದಂತಹ ಸನ್ಮಾನ್ಯ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ ಅವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಸಹ ಭಗವಂತ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಶಕ್ತಿ ಚೈತನ್ಯ ನೀಡಲಿ. ಹಾಗೆಯೇ